ದೂರದ ಊರಿಂದ ಹಮ್ಮೀರ ಬಂದ ಹೆಂಡತಿಗೆ ಸೀರೆ ತಂದ. ಎಂಗೇಜ್ಮೆಂಟ್ನಲ್ಲಿ ಪತ್ನಿ ಧರಿಸಿರುವಂತಹ ಸೀರೆಯನ್ನೇ ಪ್ರೇಯಸಿಗೆ ಗಿಫ್ಟ್ ಹಾಕೊಟ್ಬಿಟ್ಟ. ಗಂಡನಿಂದ ಲವ್ವರ್ಗೆ ಉಡುಗೊರೆಯಾಗಿ ಕೊಡ್ತಾನೆ ಅವನು. ಪತ್ನಿಗೆ ಕಿರುಕುಳವನ್ನು ನೀಡ್ತಾನೆ. ಬೆಂಗಳೂರಿನಲ್ಲೊಂದು ನವವಿವಾಹಿತರ ವಿಚಿತ್ರ ಬ್ರೇಕಪ್ ಕಹಾನಿ ಬರ್ತಾ ಇದೆ. ವಿವಾಹಕ್ಕೂ ಮೊದಲು ಬೇರೆ ಯುವತಿಯ ಜೊತೆಗೆ ಅಂಬರೀಷ್ ಅನ್ನುವಂತಹ ವ್ಯಕ್ತಿ ಲವ್ ಮಾಡ್ತಾ ಇದ್ದಂತೆ. ಮದುವೆ ಆದ ನಂತರವೂ ಮತ್ತೊಬ್ಬ ಯುವತಿಯ ಜೊತೆಗೆ ಲವ್ನಲ್ಲಿದ್ದ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ, ಪತ್ನಿಗೆ ಎಂಗೇಜ್ಮೆಂಟ್ ನಲ್ಲಿ ಕೊಟ್ಟಿರ್ತಾರಲ್ಲ ಸೀರೆ, ಆ ಪತ್ನಿ ಧರಿಸಿರುವಂತಹ ಸೀರೆಯನ್ನ ತನ್ನ ಪ್ರೇಯಸಿಗೆ ಗಿಫ್ಟ್ ಹಾಕೊಟ್ಟಿದ್ದಂತೆ. ಸೀರೆ ಗಿಫ್ಟ್ ಕೊಡೋದಕ್ಕೆ ಐರನ್ ಮಾಡಿಕೊಟ್ಟಿದ್ದು ಯಾರು ಗೊತ್ತಾ? ಆ ಹುಡುಗನ ತಾಯಿ, ಅಂದ್ರೆ ಆ ಹುಡುಗಿಯ ಅತ್ತೆ. ಪತಿಯ ಜೊತೆಗೆ ಅತ್ತೆಯೂ ಸಹ ಹಲ್ಲೆ ಮಾಡಿದ್ದಾರೆ, ನನಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಆ ಯುವತಿ ಆರೋಪವನ್ನ ಮಾಡಿದ್ದಾಳೆ. ಇದರ ಜೊತೆಗೆ ಜಾತಿ ನಿಂದನೆ ಕಿರುಕುಳ ನೀಡಿದ್ದಾರೆ ಅಂತನೂ ಸಹ ಪತಿ ವಿರುದ್ಧ ಈಗ ಪತ್ನಿ ದೂರನ್ನ ದಾಖಲು ಮಾಡಿದ್ದಾರೆ. ಯುವತಿ ಕುಟುಂಬದ ಮೇಲೆ ಯುವಕನ ತಾಯಿಯಿಂದ ದೂರು ಕೊಡಲಾಗಿದೆ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಅಂಬರೀಷ್ ಅನ್ನುವಂತಹ ಯುವಕ ಇವನು, ಅವರ ಪತ್ನಿ ನಂದಿನಿ, ಈ ಇಬ್ರು ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತಾರೆ, ಮದುವೆ ಆಗಿರ್ತಾರೆ. ಈ ಎಂಗೇಜ್ಮೆಂಟ್ಗೆ ಏನು ಸಾರಿ ಹಾಕೊಂಡಿದ್ದಾಳಲ್ಲ ಆ ಯುವತಿ ನಂದಿನಿ, ಅದೇ ಸೇರಿಯನ್ನ ಈ ಅಂಬರೀಷ್ ಲವ್ವರ್ಗೆ ಕೊಡ್ತಾನಂತೆ ಗಿಫ್ಟ್ ಆಗಿ. ಅದನ್ನ ಸೀರೆನ ಐರನ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ದು ಅವರ ತಾಯಿ ಅಂತೆ. ಈ ನಂದಿನಿ ಕಲಬುರಗಿ ಮೂಲದ ಅಂಬರೀಷ್ ಅನ್ನುವಂತಹ ಯುವಕನನ್ನ ಮದುವೆ ಆಗ್ತಾಳೆ. ನಂದಿನಿ ಊರು ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಆನೇಕಲ್ನ ಬನಹಳ್ಳಿ. ಆದರೆ ಮದುವೆ ಆಗಿ ಒಂದೇ ಒಂದು ವಾರಕ್ಕೆ ಪತಿ ಮತ್ತೆ ಪತ್ನಿ ನಡುವೆ ಗಲಾಟೆ ಶುರುವಾಗ್ಬಿಡುತ್ತೆ. ಜಾತಿ ತಿಳಿಸದೇನೆ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ, ಗಲಾಟೆ ಆಗತ್ತೆ. ಇದರ ಜೊತೆಗೆ ಭಾವನ ಜೊತೆಗೆ ಹೆಚ್ಚು ಮಾತನಾಡ್ತಿದ್ಯಾ ಅಂತ ಪತ್ನಿಗೆ ಪತಿ ಕಿರಿಕ್ ಮಾಡ್ತಿದ್ದಂತೆ. ನನ್ನ ಹೆಸರು ನಂದಿನಿ ಅಂತೇಳಿ, ನಮ್ಮ ತಂದೆಯವ್ರು ನೋಡಿದ್ದವರಿಗೆ ಅರೇಂಜ್ ಮ್ಯಾರೇಜೇ ಮಾಡ್ಕೊಂಡಿದ್ದು. ಮದುವೆ ಆಗಿ ಕ್ಯಾಸ್ಟ್ ಅವ್ರದ್ದು ಬಂದ್ಬಿಟ್ಟು ಲಿಂಗಾಯಿತು, ನಮ್ಮ ಬಂದ್ಬಿಟ್ಟು SC. ಕ್ಯಾಸ್ಟ್ ಎಲ್ಲ ಗೊತ್ತಾಗಿನೇ ಮದುವೆ ಮಾಡ್ಕೊಂಡಿದ್ದು. ಇನ್ವಿಟೇಷನ್ ಕಾರ್ಡ್ ಎಲ್ಲ ಓಡಿಸಿದ್ವಿ ಸರ್. ಮದುವೆ ಆಗಿ 1 ತಿಂಗಳಿಗೆನೆ ಯಾವಾಗೂ ಜಗಳ ಮಾಡ್ತಿದ್ರು ನನ್ನ ಮೇಲೆ. ಸುಮ್ಮನೆ ಏನು ರೀಸನ್ಸೇ ಇರ್ತಿರಲಿಲ್ಲ, ಸುಮ್ಮನೆ ಜಗಳ ಮಾಡ್ತಿದ್ರು ನಮ್ಮ ಮನೆಯಲ್ಲಿ. ಅದೇ ಟೈಮಲ್ಲಿ ನಮ್ಮ ತಂದೆ ತಾಯಿಗೆಲ್ಲ ಹೇಳ್ತಿದ್ದೆ, ಮದುವೆ ಆಗಿ ಸ್ಟಾರ್ಟಿಂಗ್ ಎಲ್ಲ ಹೀಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತಿದ್ರು. ನಾನು ಸರಿ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಡೈಲಿ ಕುಡ್ಕೊ ಬಂದು ನಮ್ಮ ಅತ್ತೆ ಮತ್ತೆ ಅವ್ರ ತಂಗಿ ಮತ್ತೆ ನನ್ನ ಗಂಡ 3 ಜನನು ಟಾರ್ಚರ್ ಇಡ್ತಿದ್ರು ಸರ್. ನನಗೆ ಕುಡ್ದ್ಬಿಟ್ಟು ಬಂದ್ಬಿಟ್ಟು ಹೊಡಿತಿದ್ರು ಸರ್ ಅವ್ರು ನನಗೆ. ಯಾವಾಗೂ ಟಾರ್ಚರ್ ಕೊಡ್ತಿದ್ರು. ನಮ್ಮ ಅಪ್ಪ ಅಮ್ಮ ಜೊತೆಲಿ ಮಾತಾಡಕ್ ಬಿಡ್ತಿರ್ಲಿಲ್ಲ, ನಮ್ಮ ಅಣ್ಣ ಜೊತೆಲಿ ಮಾತಾಡಕ್ ಬಿಡ್ತಿರ್ಲಿಲ್ಲ. ಅವ್ರು ಯಾರಾದ್ರೂ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಿದ್ರು. ಏನಕ್ಕೆ ಮಾತಾಡ್ತೀವಿ ಅವ್ರ ಜೊತೆಲಿ, ನೀನು ಅವ್ರ ಜೊತೆಲೆಲ್ಲ ಮಾತಾಡ್ಬೇಡ, ಅವ್ರ ಜೊತೆಲೆಲ್ಲ ಹೋಗ್ಬೇಡ ಅಂತ ಹೇಳ್ತಿದ್ರು. ಸರಿ ಅಂತೇಳಿ ನಾನು ಇವ್ರ ಮನೆಯಲ್ಲೇ ಇರ್ತಿದ್ದೆ, ಹೋಗ್ತಿರ್ಲಿಲ್ಲ ಅವ್ರ ಮನೆಗೆ ಕೂಡ. ಮತ್ತೆ ಸುಮ್ನೆ ಏನಾದ್ರೂ ಏನು ಇರೋದಿಲ್ಲ ಸರ್ ರೀಸನ್, ಸುಮ್ನೆ ನಮ್ಮ ಅತ್ತೆ ಮತ್ತೆ ನನ್ನ ಗಂಡ ಇಬ್ರು ಹೊಡಿತಿದ್ರು. ಇನ್ನೊಂದು ಆರೋಪ ಮಾಡ್ತಾರೆ, ನಿಮ್ಮ ಮಾವನ ಯಾರು ಅವರು ಯಾವ್ದೋ ಒಂದು ಮೆಸೇಜ್ ಕಳಿಸಿದ್ರು, ಆ ಮೆಸೇಜ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಜಗಳ ಮಾಡ್ಕೊಂಡು ಈ ತರ ಎಲ್ಲ ಇದಾಯ್ತು ಹೋದ್ರು ಅಂತ ಹೇಳ್ತಾರೆ. ಸರ್ ಇಲ್ಲ, ನಮ್ಮ ಮಾವ ಹತ್ರ ಅವ್ರು 10,000 ಅಮೌಂಟ್ ತಗೊಂಡಿದ್ರು. ಅವರು ಅಮೌಂಟ್ ಕೇಳೋಣ ಅಂತೇಳಿ ರಿಟರ್ನ್ ಕಾಲ್ ಮಾಡ್ತಿದ್ರು. ಸೊ ಅವಾಗ ಇವರು ಬ್ಲಾಕ್ ಲಿಸ್ಟ್ ಹಾಕಿದ್ರು, ಕಾಸು ಕೊಡ್ಬೇಕಲ್ಲ ಅಂತೇಳಿ. ಅದಕ್ಕೆ ಅವ್ರು ಮೆಸೇಜ್ ಹಾಕಿದ್ರು, ಏನ್ ಗಾನ್ಸಲಿನ ಕೊಟ್ಟಿರೋ ಅಮೌಂಟ್ ವಾಪಸ್ ಕೊಡಕ್ಕೇನು, ಕೊಡೋವರ್ಗು ಒಂಥರ ಇದ್ರಿ, ಕೊಟ್ಮೇಲೆ ಒಂಥರ ಇದೀರ ಅಂತ ಹೇಳ್ಬಿಟ್ಟು ಅವ್ರ ಮೆಸೇಜ್ ಹಾಕಿದ್ದಕ್ಕೆ ಇವ್ರು ಈ ತರ ಕಾಸು ಕೇಳ್ತಾ ಇದಾರಲ್ಲ, ಕಾಸು ಕೇಳಬಾರ್ದು ಅಂತೇಳಿ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಸರ್. ನಿಮ್ಮ ಯಜಮಾನ್ರು ಅಂದ್ರೆ ನೀವು ಕಾಲ್ ಮುರಿದು ಹಾಕಿದ್ರ ಅಂತೆಲ್ಲ ಇದು ಆರೋಪ ಮಾಡ್ತೀರಾ? ಇಲ್ಲ ಸರ್, ಕಾಲ್ ಏನು ಮುಡ್ದಿಲ್ಲ. ನಮ್ಮ ತಂದೆಯವರು ಚಂದಾಪುರ ಬಸ್ ಸ್ಟಾಪ್ ಅಲ್ಲಿ ಇದ್ರು. ಅವ್ರು ನೋಡ್ಬಿಟ್ಟು ನಿನ್ನ ಕೊಚ್ಚಾಕ್ಬಿಡ್ತೀನಿ, ಇವರೇ ಅದ್ ಯಾರೋ ಹುಡುಗ ಜೊತೆ ಹೇಳ್ತಿದ್ದಾನಂತೆ, ಇವರೇ ನಮ್ಮ ಮಾವ ಅಂತೇಳಿ ಕೊಚ್ಚಾಕ್ಬಿಡ್ತೀನಿ ಅಂತೆಲ್ಲ ಹೇಳಿದ್ರಂತೆ. ಅದಕ್ಕೆ ನಮ್ಮ ಅಪ್ಪ ಇದ್ಕೊಂಡು ಏನು ಮಾತಾಡ್ಲಿಲ್ಲ ಸರ್ ಅವ್ರನ್ನ. ಮತ್ತೆ ನಮ್ಮ ಅಪ್ಪನ ಬೂಟ್ ಕಲಲ್ಲಿ ಹೊಡೆದಿದ್ದಾನೆ ಅವನು. ಅದರಿಂದ ನಮ್ಮ ಅಣ್ಣ ಕೋಪ ಬಂತು, ನಮ್ಮ ಅಪ್ಪಗೆ ಬೂಟ್ ಕಲಲ್ಲಿ ಹೊಡೆದಿದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡ್ದ. ನಾನು ಆಫೀಸಲ್ಲಿ ಇದೆ ಸರ್, ಹೋಗ್ಬಿಟ್ಟು ನಮ್ಮ ಅಪ್ಪಗೆ ಈ ತರ ಹೊಡೆದಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಆಫೀಸಿಂದ ಬಂದು ನಾನೇ ಹೊಡೆದೆ ಸರ್ ಅವನಿಗೆ. ಯಾಕೆ ಈ ತರ ನಮ್ಮ ಅಪ್ಪಗೆ ಯಾಕೆ ಹೊಡೆದಿದ್ಯಾ ನೀನು, ಇನ್ನೊಂದು ಹುಡುಗಿ ಜೊತೆ ನೀನು ಓಡಾಡ್ತಿದ್ಯಾ, ನಿಂದು ತಪ್ಪಿಟ್ಕೊಂಡು ನಮ್ಮ ಅಪ್ಪಗೆ ಏನು ಕೊಡ್ದೆ ಅಂತೇಳಿ ನಾನು ಹೊಡೆದಿದ್ದೀನಿ ಸರ್. ಅದ್ಬಿಟ್ಟು ನಮ್ಮ ತಂದೆ ಯಾರು ಇರ್ಲಿಲ್ಲ ಸರ್ ಅಲ್ಲಿ. ಇಲ್ಲ, ಯಾರು ಇರ್ಲಿಲ್ಲ. ಇಲ್ಲ ಸರ್, ಯಾರು ಇರ್ಲಿಲ್ಲ. ಇಲ್ಲ, ನಾನು ನಮ್ಮ ತಂದೆ ಸರ್ ಇದ್ದಿದ್ದು. ಆ ಪ್ಲೇಸ್ ಅಲ್ಲಿ ಯಾರು ಇದ್ದಿಲ್ಲ ಜಗಳದಲ್ಲಿ, ನಾನೇ ಹೊಡೆದಿದ್ದೀನಿ ಅವನಿಗೆ.
ಸರಿ ಅಮ್ಮ, ಮತ್ತೆ ಅವನಿಗೆ ಬೇರೆ ಫೋಟೋಸ್ ಹೌದು ಸರ್. ಆ ಹುಡುಗಿ ಹೆಸರು ಬಂದ್ಬಿಟ್ಟು ಜೈ ಅಂತೇಳಿ, ಮದ್ವೆಕ್ಕಿಂತ ಮುಂಚೆ ಯಾರೋ ಹುಡುಗಿಗೆ ಈ ತರ ಮೋಸ ಮಾಡಿದಾನೆ. ಆ ಹುಡುಗಿ ಹೆಸರು ಬಂದ್ಬಿಟ್ಟು ನಿಶ್ಚಿತ ಅಂತೇಳಿ, ಅತ್ತಿಬೆಳೆಯಲ್ಲಿ ಇರೋದು ಆ ಹುಡುಗಿ. ಆ ಹುಡುಗಿಗೆ 3 months ಕನ್ಸೀವ್ ಆಗಿ ಆ ಹುಡುಗಿನ ಬಿಟ್ಬಿಟ್ಟಿದ್ದಾನೆ. ಬಿಟ್ಬಿಟ್ಟು ನನ್ಗೆ ಏನು ಗೊತ್ತಿರಲಿಲ್ಲ ಸರ್. ಮದ್ವೆ ಆದ್ಮೇಲೆ ಎಲ್ಲ ಗೊತ್ತಾಗಿದ್ದು. ನಾನು ಮದ್ವೆ ಆಗಿ ನೆಕ್ಸ್ಟ್ ಡೇಗೆನೆ ನಮ್ಮ ಅತ್ತೆ ಮತ್ತೆ ಅವರಿಬ್ರು ನನ್ನ ಹತ್ರ ಜಗಳ ಮಾಡಿ ನನ್ನ ಕತ್ತಲಿರೋ ತಾಳಿನೆಲ್ಲ ಕಿತ್ಕೊಂಡಿದ್ದಾರೆ ಸರ್ ಅವರು. ಫೋಟೋಸ್ ನೀವು ಕಳಿಸಿದ್ರಲ್ಲ, ಫೋಟೋಸ್ ಮತ್ತೆ ಅದು ಆಡಿಯೋ, ಹೌದು ಹುಡುಗಿ ಯಾರು, ಯಾವಾಗಿಂದ ಸರ್? ಅಂದ್ರೆ ನಾನು ಜಗಳ ಮಾಡ್ಕೊ ಬನ್ನಲ್ವಾ, ಆವಾಗ ಗಿರಿಯಾಸ್ ಅಲ್ಲಿ ಆ ಹುಡುಗಿನ ಪರಿಚಯ ಮಾಡ್ಕೊಂಡು ನನ್ನ ರಿಸೆಪ್ಷನ್ ಸಾರಿ ತಗೊಂಡೋಗಿ ಅವ್ರ ಅಮ್ಮ ಐರನ್ ಮಾಡ್ಕೊಟ್ಟಿದ್ದಾಳೆ ಸರ್. ನನ್ನ ಬಟ್ಟೆ ಎಲ್ಲ ಪ್ರತಿಯೊಂದು ಅವ್ರ ಮನೆಯಲ್ಲ ಇದೆ. ಸೊ ಐರನ್ ಮಾಡ್ಕೊಟ್ಬಿಟ್ಟು ಅವ್ರಮ್ಮ ಪ್ಯಾಕ್ ಮಾಡ್ಬಿಟ್ಟು ಕಟ್ ಕಳ್ಸಿದ್ದಲ್ಲ ಆ ಹುಡುಗಿಗೆ. ಕಟ್ ಕಳ್ಸಿಬಿಟ್ಟು ಆ ಹುಡುಗಿ ಉಟ್ಕೊಂಡು ಫೋಟೋ ಕಳ್ಸಿದ್ದಾಳೆ ಸರ್. ಇಲ್ಲ ಸರ್, ಅವ್ರು ಬಂದ್ಬಿಟ್ಟು ನಮ್ಮ ಅಪ್ಪ ಅವರು ಅಣ್ಣ ಮಗ ಆಗ್ಬೇಕು, ಅವ್ರು ಬಂದ್ಬಿಟ್ಟು ನನ್ಗೆ ಮಾವ ಆಗ್ಬೇಕು. ಅಂದ್ರೆ ಪ್ರತಿಯೊಂದು ಜಗಳ ಏನಾದ್ರು ಆಯ್ತು ಅಂತಂದ್ರೆ ನ್ಯಾಯ ಪಂಚಾಯತಿಗೆಲ್ಲ ಅವರೇ ಬರ್ತಿದ್ದಿದ್ದು. ನಮ್ಮ ಅಪ್ಪ ಅವರು ಅಣ್ಣ ಇದಾರಲ್ವಾ, ಅವ್ರ ಅಣ್ಣ ಮಕ್ಳು ಮತ್ತೆ ನಮ್ಮ ಅಪ್ಪ ಅವ್ರ ಅಕ್ಕ ಮಕ್ಳೆಲ್ಲ ಬರ್ತಿದ್ರು ಸರ್. ಇಲ್ಲ ಸರ್, ಎಂಗೇಜ್ಮೆಂಟ್ ಯಾವ್ದು ಇಲ್ಲ. ಬೆಡ್ಡಾಸ್ಪುರದಲ್ಲಿ ಎಂಗೇಜ್ಮೆಂಟ್ ಏನು ಆಗ್ಲಿಲ್ಲ. ಫಸ್ಟ್ ಎಂಗೇಜ್ಮೆಂಟ್ ಆಗಿರೋದು ಇವ್ರ ಜೊತೆನಲ್ಲೇ, ಮದ್ವೆ ಆಗಿರೋದು ಇವ್ರ ಜೊತೆನಲ್ಲೇ ಸರ್. ಕಾಲು ಮುರಿದೋಗಿದೆ, ಈಗ ನಿಮ್ಮ ಮೇಲೆ ಎಲ್ಲ FIR ಮಾಡಿದ್ರು ಸರ್. ಅಂದ್ರೆ ಅವ್ರಿಗೆ ಮದ್ವೆಕ್ಕಿಂತ ಮುಂಚೆ ಅದು ನಿಶ್ಚಿತ ಅಂತ ಹುಡುಗಿ ಇದ್ದಾಳಲ್ವಾ, ಆ ಹುಡುಗಿನ ಕರ್ಕೊಂಡು ಹೋಗ್ಬೇಕಾದ್ರೆ ಲಾರಿನಲ್ಲಿ ಆಕ್ಸಿಡೆಂಟ್ ಆಗಿದೆ ಅವರಿಗೆ. ಅದರಿಂದ ರ್ಯಾಡ್ ಹಾಕಿದ್ದಾರೆ. ಸುಮ್ನೆ ಇದರಿಂದ ನಾವು ಸುಮ್ನೆ ಅವ್ರಿಗೆ ಏನು ಹೊಡೆದು ಇಲ್ಲ, ಎಂತದಿಲ್ಲ. ನಾನು ಹೊಡೆದಿದ್ದೀನಿ, ಅದಕ್ಕೆ ಸುಮ್ನೆ ಬ್ಯಾಂಡೇಜ್ ಸುತ್ಕೊಂಡು ಆನೇಕಲ್ ಹಾಸ್ಪಿಟಲ್ ಅಲ್ಲಿ MLC ಮಾಡಿಸಿ ಅವ್ರು FIR ಮಾಡಿದ್ದಾರೆ ಸರ್. ಏನ್ ಕೇಳ್ಕೊತೀರಿ ಸರ್? ಸರ್ ಅಂದ್ರೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತೇಳಿ ಕೇಳ್ಕೊಂತೀನಿ ಸರ್. ನಾನು ಕ್ಯಾಶ್ ಬಗ್ಗೆ ಮಾತಾಡಿದ್ದಾರೆ ಅವರು. ನಿಮ್ಮ ಕ್ಯಾಶ್ ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ಬೇಕಂತ ಹೇಳಿದ್ದಾರೆ. ಏನೋ ಇಷ್ಟೆಲ್ಲ ಆರೋಪಗಳು ನಡೀತಾ ಇದ್ರೆ, ಪತಿ ಮತ್ತೆ ಪತ್ನಿಯ ನಡುವೆ ನಡೆದಿರುವಂತಹ ಗಲಾಟೆಯ ವಿಚಾರ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆಗೆ ಜಾತಿ ನಿಂದನೆ ಮಾಡಿರುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಆ ಜಾತಿ ನಿಂದನೆ ಮಾಡಿರುವಂತಹ ಆಡಿಯೋ ಕೇಳ್ಕೊಂಬರೋಣ ಬನ್ನಿ. ನಂದಿನಿ, ನಿಮ್ಮ ಜಾತಿಯವ್ರನ್ನ ನಮ್ಮೂರಲ್ಲಿ ಏನು ಚಪ್ಪಲಿ ಬಿಡೋ ಜಾಗದಲ್ಲ, ನಮ್ಮನೆ ಹೊರಗಡೆ ಬಾರ್ಡ್ರಲ್ಲಿ ಕೂಡ ಬಿಟ್ಕೊಳಲ್ಲ ಆಯ್ತಾ? ನಿನ್ನಂತವಳ ನಮ್ಮ ಮನೆ ಹೊರಗಡೆ ಸೇರಿಸ್ಕೊಂಡೆ ನೋಡು. ನನ್ನ ಕೆರೆ ತಗೊಂಡು ನಾನು ಹಾಕೋಬೇಕು. ನೀನು ಈ ಮಾತುಗಳೆಲ್ಲ ಮಾತಾಡಬೇಡ. ನಿಮ್ಮ ದೊಡ್ಡಪ್ಪನು ಏನು ನಿಮ್ಮ ರಿಲೇಷನ್ಸ್ ಅವರು ಎಲ್ಲ ಆಲ್ಮೋಸ್ಟ್ ಬಂದವರೆಲ್ಲ ನಮ್ಮ ರಿಲೇಷನ್ಸ್ ಹತ್ರ ನಾವು SCಗಳು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ಚಿಕ್ಕಪ್ಪ ಹತ್ರ ನಮ್ಮ ಎಲ್ಲರೂ ಯಾರನ್ನು ಕರೆಸಿದ್ದು ಅವ್ರವ್ರು ಎಲ್ಲರ ಹತ್ರನೂ ಏನು ಒಳ್ಳೆ ಮರ್ಯಾದೆ ಕೊಟ್ಟವ್ರೆ. ಮರ್ಯಾದೆ ತೆಗೆದುಬಿಟ್ಟವ್ರು ಆಲ್ರೆಡಿ. ನಮ್ಮ ಊರಲ್ಲಿ ಏನು ಬೇರೆ ಜಾತಿಯವ್ರು ಸಿಗ್ತಾ ಇರಲಿಲ್ವ ನಿಮಗೆ? ಅಂಥಕ್ಕೆ ಎಷ್ಟರ ಬೇಕಾಗಿತ್ತ ಅಂತ ಹೋಗಿದ್ದವ್ರು ನಮ್ಮನ್ನು ಆಯ್ತಾ? ನಿಮ್ಮಮ್ಮ ಏನು ಹೇಳಿದ್ರು, ನಿಮ್ಮಪ್ಪ ಏನು ಹೇಳಿದ್ರು? ಜಾತಿ ಬೇಕಾಗಿರಲಿಲ್ಲ, ಯಾರ ಜಾತಿನೂ ಮಾತಾಡ್ಬಾರ್ದು, ಇರೋದೇ ಗಂಡು ಹೆಣ್ಣು ಜಾತಿ. ನಿಮ್ಮವ್ರ ಕಡೆಯವರು ನಮ್ಮ ಮಾತಾಡಲ್ಲ, ನಮ್ಮ ಕಡೆಯವರು ಮಾತಾಡಲ್ಲ ಅಂತ ಹೇಳಿದ್ದು. ಮಾನ ಮರಿ ತೆಗೆದ್ಮೇಲೆ ನಾನೇನಕ್ಕೆ ಬದುಕಿರ್ಬೇಕಲೇ? ನಿನ್ನಂತವಳನ್ನ ಕಟ್ಕೊಂಡು ಅದ್ರ ಬದಲು ತಾಳಿ ತಂದು ಕೊಟ್ಬಿಡು ಆಯಿತಾ? ಆಗೋಯ್ತು ನನ್ನ ಲೈಫಲ್ಲೇ. ನಾನು ತಲೆ ಕೆಡ್ಸ್ಕೊಳಲ್ಲ. ನೀನೇ ಇಷ್ಟು ಮುಂದಕ್ಕೆ ಹೋಗ್ತೀಯ ಅಂದ್ರೆ ನಾನೇನಕ್ಕೆ ಮುಂದಕ್ಕೆ? ಏನೋ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಂಕಿತಾ ಕೊಡ್ತಾರೆ. ಅಂಕಿತಾ, ಒಂದು ಕಡೆಗೆ ಹುಡುಗಿ ಮಾಡ್ತಾ ಇರುವಂತಹ ಏನೋ ಆರೋಪ, ಮತ್ತೊಂದು ಕಡೆಗೆ ಹುಡುಗ ಮಾಡ್ತಾ ಇರುವಂತಹ ಆರೋಪ. ಆದ್ರೆ ಈಗ ಈ ಪ್ರಕರಣ ಎಲ್ಲಿಗೆ ಬಂದು ನಿಂತಿದೆ ಅಂತ? ಮದುವೆಯಾದ ಒಂದೇ ವಾರಕ್ಕೆ ಗಂಡ ಹೆಂಡತಿ ಪೊಲೀಸ್ ಠಾಣಾ ಮೆಟ್ಟಿಲೇರಿರುವಂತಹ ಘಟನೆ ಬೆಂಗಳೂರಿನ ಆನೇಕಲ್ ತಾಲೂಕಿನಲ್ಲಿ ನಡೆದಿರುವಂತದ್ದು. ಕಲಬುರಗಿ ಮೂಲದ ಅಂಬರೀಶ್ ಎಂಬಾತನನ್ನ ಆನೇಕಲ್ ಬನಹಳ್ಳಿ ಮೂಲದ ನಂದಿನಿ ಎಂಬಾಕೆ ವಿವಾಹ ಆಗಿರ್ತಾಳೆ. ವಿವಾಹ ಆದಂತಹ ಒಂದೇ ವಾರದಲ್ಲಿ ಈಗಾಗಲೇ ಅವರಿಬ್ರು ಜಗಳ ಮಾಡ್ಕೊಂಡಿರುವಂತದ್ದು. ಒಂದು ಕಡೆ ಅಂದ್ರೆ ಹೆಂಡತಿಯ ಮೇಲೆ ಗಂಡ ಆರೋಪವನ್ನ ಮಾಡ್ತಾ ಇರುವಂತದ್ದು, ಮತ್ತೊಂದು ಕಡೆ ಗಂಡ ಹೆಂಡತಿಯ ಮೇಲೆ ಆರೋಪವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎರಡೂ ಕಡೆಯಿಂದಲೂ ಕೂಡ ಈಗಾಗಲೇ ದೂರನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಮೊದಲನೇದಾಗಿ ಅಂಬರೀಶ್ ಮಾಡ್ತಾ ಇರುವಂತಹ ಆರೋಪ ಏನು ಅಂತಂದ್ರೆ, ನಂದಿನಿ ಕಡೆಯವರು ಅವರ ಒಂದು ಜಾತಿಯನ್ನ ಮುಚ್ಚಿಟ್ಟು ಈ ಒಂದು ಮದುವೆಯನ್ನ ಮಾಡಿಕೊಟ್ಟಿದ್ರು ಅನ್ನೋ ಆರೋಪ. ಇತ್ತ ಅಂಬರೀಶ್ ಮೇಲೆ ಹೆಂಡತಿ ಹಾಗೆ ಹೆಂಡತಿಯ ಕಡೆಯವರು ಮಾಡ್ತಾ ಇರುವಂತಹ ಆರೋಪ ಅಂತಂದ್ರೆ, ತಾನು ಎಂಗೇಜ್ಮೆಂಟ್ ಗೆ ಧರಿಸಿದ್ದಂತಹ ಸೀರೆಯನ್ನ ಮದುವೆಯಾದ ಬಳಿಕ ಗರ್ಲ್ ಫ್ರೆಂಡ್ ಗೆ ಗಿಫ್ಟ್ ಅನ್ನ ನೀಡಿದ್ದಾರೆ. ಆ ಸಾರಿಗೆ ಸ್ವತಃ ಅತ್ತೆನೆ ಐರನ್ ಮಾಡಿಕೊಟ್ಟಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ದೂರನ್ನ ಕೂಡ ಕೊಡಲಾಗಿದೆ. ಮತ್ತೊಂದು ಕಡೆ ಅಂಬರೀಶ್ ಅವರ ಕೈಕಾಲನ್ನ ಮುರಿದಿದ್ದಾರೆ ಯುವತಿಯ ಕಡೆಯವರು ಅನ್ನೋ ಆರೋಪ. ಹಾಗಾಗಿ ಎರಡೂ ಕಡೆಯಿಂದಲೂ ಕೂಡ ಈಗಾಗಲೇ ದೂರನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಇದು ಯಾರ್ದು ತಪ್ಪು ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ, ಫೋನ್ ಮಾಡಿಯೂ ಕೂಡ ಆವಾಜನ್ನ ಹಾಕೋದು, ಜೊತೆಗೆ
ಫೋನ್ನಲ್ಲೂ ಕೂಡ ಜಾತಿ ನಿಂದನೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಈಗಾಗಲೇ ನಂದಿನಿ ಅವರು ಅಂದ್ರೆ ಈ ಒಂದು ಪ್ರಕರಣದ ದೂರುದಾರ ಏನಿದೆ ಅವರು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಅಂಕಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.